ನಮಸ್ಕಾರ ಕರ್ನಾಟಕ. ನಾನು ನಂಜುಂಡಸ್ವಾಮಿ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧೋಗತಿಗೆ ಬಂದಿದೆ. ಏಕೆಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇನ್ನು ಮೇಲಾದರೂ ಒಂದು ಬುದ್ಧಿ ಕಲಿಬೇಕು. ಏಕೆಂದರೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ವಿಜೇಂದ್ರ ಅವರೇ. ನಿಮ್ಮ ಎಡ ಬಲ ಪ್ರೀತಮ್ ಗೌಡ, ತಮ್ಮೇಶ್ ಗೌಡ, ಶರಣ ತಣ್ಣಿಕೇರಿ, ಸಿದ್ದು ಪುಂಡಿಕಲ್ಲು, ಪ್ರಶಾಂತ್ ಮಾಕ್ನೂರು, ಅಣಜಿ ವಿಶ್ವನಾಥ, ನೈಸ್ ರುದ್ರೇಶ, ಮೈಸೂರು ಮಹಾದೇವಸ್ವಾಮಿ, ಈ 8 ಜನನ ನೀವು ಸೈಡ್ಗಿಟ್ಟಿದ್ರೆ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ಏಕೆ ಈ ಮಾತು ಹೇಳ್ತೀನಿ ಅಂದರೆ ಒತ್ತಿ ಹೇಳ್ತೀನಿ, ನೀವು ಈ ಸ್ಥಿತಿಗೆ ಬರೋಕ್ಕೆ ಇವ್ರು 8 ಜನ ಕಾರಣ. ಪ್ರೀತಮ್ ಗೌಡ, ತಮ್ಮೇಶ್ ಗೌಡ, ತಣ್ಣಿಕೇರಿ, ನೈಸ್ ರುದ್ರೇಶ, ಪ್ರಶಾಂತ್ ಮಾಕ್ನೂರು, ಸಿದ್ದು ಪುಂಡಿಕಲ್ಲು, ಮೈಸೂರು ಮಹಾದೇವಸ್ವಾಮಿ, ಇವ್ರನ್ನ ನೀವು ಸೈಡ್ಗೆ ಹಿಡಿಲ್ಲ ಅಂದರೆ, ಯಾಕೆ ಮಾತು ಒತ್ತಿ ಹೇಳ್ತೀನಿ ಅಂದರೆ ನಿಮ್ಗೆ ಗ್ರಾಚಾರ ಕೆಟ್ಟಿರೋದು ಇವರಿಂದನೇ. ಇವ್ರನ್ನ ನೀವು ಹೊರಗಡೆ ಹಾಕಿ ಆಮೇಲೆ ಮಾತಾಡಿ. ಎಲ್ಲ ಪಕ್ಷದ ಹಿರಿಯರು ಅದನ್ನೇ ಹೇಳ್ತಾ ಇರೋದು. ಜಗದೀಶ್ ಶೆಟ್ಟರ್ ಆಗ್ಬೋದು, ಸದಾನಂದ ಗೌಡ ಆಗ್ಬೋದು, ಬಸವರಾಜ ಬೊಮ್ಮಾಯಿ ಆಗ್ಬೋದು, ಪ್ರಹ್ಲಾದ್ ಜೋಶಿ ಆಗ್ಬೋದು, ಇವರೆಲ್ಲರೂ ನಿಮ್ಮ ಹತ್ರ ಬಂದು ಹೇಳ್ತಾ ಇಲ್ಲ, ಬೇರೆ ಬೇರೆ ಅವರ ಹಿತೈಷಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ವಿಜೇಂದ್ರ ಅವರೇ, ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ಒಳ್ಳೇದಾಗಬೇಕಂದ್ರೆ ಇವ್ರನ್ನ, ಈ ಅವಿವೇಕಿಗಳನ್ನ, ಈ ಅಯೋಗ್ಯರ ನೀವು ಹೊರಗಡೆ ಇಟ್ಟರೆ ಇನ್ನೂ ಒಳ್ಳೇದು. ಇನ್ನೂ ಒಂದೇ ಮುಂದೋಗಿ ಇನ್ನೊಂದು ಮಾತು ಹೇಳ್ತೀನಿ. ಈ ಬಾಯಿ ಬಡ್ಕ ರೇಣುಕಾಚಾರ್ಯ ಕಚ್ಚಡ ನನ್ನ ಮಗನ ನೀವು ದೂರ ಇಡಿ. ನೀವು ಅಧ್ಯಕ್ಷ ಆಗದೆ ಹೋಗಿದ್ರೆ ಶಾಮ್ನೂರ್ ಮನೆ ವಾಚ್ಮನ್ ಆಗಿರುವ ಇದು ನಿಮ್ಮ ತಲೆಯಲ್ಲಿರಲಿ. ಅದೇ ರೀತಿ ಹಾಸನದ ಪ್ರೀತಮ್ ಗೌಡ, ಅವನ ಹಿಂದೆ ಫೋನ್ಗಳಿರ್ಲಿಲ್ಲ, ಮೊಬೈಲು, ಕಾಯನ್ಸ್ ಬೂತು, ಅವನ ಸೇಲ್ ಮಾಡ್ಕೊಂಡಿದ್ದ. ಇವತ್ತಿಷ್ಟು ಕೋಟಿಗೆ ಬದುಕಿದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮಪ್ಪ CM ಆದ್ಮೇಲೆ ನೀವು ಅವರ ಆಡಳಿತನೆಲ್ಲ ನೋಡ್ಕೊಂಡ್ಮೇಲೆ ಅವನು ದುಡ್ಡು ಮಾಡಿರೋದು ಪ್ರೀತಮ್ ಗೌಡ. ಅದಕ್ಕೆ ನಿಮ್ಮ ಹತ್ರ ಬಾಲಂಗೊಚ್ಚಿಗಿರೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ, ನಿಮ್ಮ ಬೇನಾಮಿಗಳು ಇವ್ರ ಹತ್ರ ಇದೆ. ಅದಕ್ಕೋಸ್ಕರ ನನ್ನ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ, ನಮ್ಗೆ ನೀವೇನು ಮಾಡಿದ್ರು ಪರವಾಗಿಲ್ಲ. ನೀವು ವೀರಶೈವ ಸಮಾಜಕ್ಕೆ ನೀವು ಏನು ಮಾಡಿದಂತ ಯೋಚನೆ ಮಾಡಿ. ಇನ್ನೊಂದು, ನಮ್ಮ ನಿಟ್ಟೂರು ಪ್ರಕಾಶ್ ಅನ್ನೋರು ಇದ್ದಾರೆ, ಅವ್ರು ಎಷ್ಟೊಂದು ಹೋರಾಟ ಮಾಡಿದ್ರು, ಯೋಚನೆ ಮಾಡಿ. ಅವರು ಯಾವುದೊಂದು ಪಕ್ಷ ವಿಜೇಂದ್ರ ಮಾಡಬೇಕಾದ್ರೆ ಇದೇ ಅಣಜಿ ವಿಶ್ವನಾಥ ಅಣ್ಣ ಹೇಳವ್ರೆ ಕೆಳಕ್ಕಿಳಿಬೇಕಂತ. ಅವರಿಂದ ಇವನು ಮೇಲಕ್ಕೆ ಸೇರ್ಕೊಂಡ. ಅಣ್ಣ ಪ್ರಕಾಶ್ ಅಣ್ಣ, ನಾನು ಏನಾರ ಮಾಡಿ ಸೇರ್ಸಣ್ಣ ಅಂತ ಕೇಳಿದವು ನೀವು ಅವಿವೇಕಿ. ಯಾರು? ಅಣಜಿ ವಿಶ್ವನಾಥ. ಇವತ್ತು ಆಫೀಸ್ನ ಉಪ ಕಾರ್ಯದರ್ಶಿಗೆ ಅವನು. ಯೋಚನೆ ಮಾಡಿ, ಕಾರ್ಯದರ್ಶಿ ನಮ್ಮ ಇವರು ಲೋಕೇಶ್ ಅಂಬೇಕಲ್, ಆ ಉಪ ಕಾರ್ಯಾಲಯದ ಕಾರ್ಯದರ್ಶಿ ಈ ಅಣಜಿ ವಿಶ್ವನಾಥ್. ಇವನು ಎಷ್ಟು ದುಡ್ಡು ಮಾಡೋದು ಗೊತ್ತಾ? ಯೋಚನೆ ಮಾಡಿ. ಇದು ಯಾಕೆ ಮಾತಾಡ್ತಿದ್ರೆ ಅಂತಂದ್ರೆ, ವಿಜೇಂದ್ರ ಅವರೇ, ನೀವಿನ್ನಾದ್ರೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟವ್ರೀಗ. ನೀವು ಬುದ್ಧಿ ಕಲ್ತಿಲ್ಲ ಅಂದ್ರೆ ಇವ್ರನ್ನ ನೀವು ಹೊರಗಡೆ ಹಾಕಿ. ಎಲ್ಲ ಅವರೇ ನಿಮ್ಮ ಹತ್ರ ಮಾತಾಡಕ್ಕೆ ಬರ್ತಾರೆ. ಇಲ್ಲ ಏನೂ ಆಗಲ್ಲ ಅಂತ ನೀವು ಏನಾದ್ರು ಒಂದು ಅಹಂಕಾರ ಪಟ್ಟರೆ ತುಂಬ ಕಷ್ಟವಾಗುತ್ತೆ. ನಾನೀಗ ನಿಮಗೆ ಬೈತಾ ಇಲ್ಲ, ನಾನು ನಿಮಗೆ ಕಿವಿಗೆ ಒಂದು ವಿಷಯ ಹೇಳ್ತಿದ್ದೀನಿ. ಆಮೇಲೆ ಇನ್ನೊಂದು, ನಿಮ್ಮ ಅಣ್ಣ ರಾಘವೇಂದ್ರ ಅವರು ಸೋಮಣ್ಣ ಅವ್ರನ್ನ ಮಾತಾಡ್ತಾರೆ, ನೀವು ಎದುರುಗಡೆ ಬಂದರೂ ಮಾತಾಡಲ್ಲ. ಅವರು ನಿಮ್ಗೆ ಸರಿಯಾದ, ನಿಮ್ಗೆ ಅವರು ಪಾರ್ಟಿ ಕಟ್ತಾ ಇಲ್ಲ ನಿಮ್ಮ ವಿರುದ್ಧ. ನಿಮ್ಮ ಜೊತೆ ವಿರುದ್ಧ ಕ್ಯಾಂಡಿಡೇಟ್ ಅಲ್ಲ ಅವರು. ಸೋಮಣ್ಣನವರು ಅವ್ರು ಸೆಂಟ್ರಲ್ ಸಚಿವರು, ತುಮಕೂರು ಸಂಸದರು. ಇದು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ನಿಮ್ಗೆ ಆಪೋಸಿಟ್ ಕ್ಯಾಂಡಿಡೇಟ್ ಅಲ್ಲ ಅಲ್ಕಂಡ್ರಿ ವಿಜೇಂದ್ರ ಅವರೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೋಮಣ್ಣ ಅವರು ನಮ್ಮ ವೀರಶೈವ ಸಮಾಜದ ಮುಖಂಡರು. ಇದು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತಾಡ್ತೀನಿ ಅಂದ್ರೆ, ನಿಮ್ಮ ಪ್ರತಿಯೊಬ್ಬರೂ ಎಲ್ಲ ವಿರೋಧಿಗಳಾಗ್ತಿದ್ದಾರೆ. ರಾಮುಲು ಆದ್ರು, ಯತ್ನಾಳ್ ಆದ್ರು, ರಮೇಶ್ ಜಾರಕಿಹೊಳಿ, GM ಸಿದ್ದೇಶಣ್ಣ, BP ಹರೀಶ್ ಅವರು, ಕುಮಾರ್ ಬಂಗಾರಪ್ಪ, ಇನ್ನು ಆಮೇಲೆ ತಟಸ್ಥ ಅಂತೀವಿ R ಅಶೋಕ್, ನಮ್ಮ BJP ವಿರೋಧ ಪಕ್ಷದ ನಾಯಕರವರು ಸರ್ಕಾರದಲ್ಲಿ, ಅಶ್ವಥ್ ನಾರಾಯಣ, ಆಮೇಲೆ ಗೋವಿಂದ ಸೇರ್ಕೊಂಡು ನಿಮ್ಮ ಟೀಮ್ ಸೇರ್ಕೊಂಡ್ರಿ. ಅವ ಏನು ಉಪಯೋಗ ಇಲ್ಲ. ನಿಮ್ಗೆ ಇನ್ನಾದ್ರೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. BY ವಿಜೇಂದ್ರ ಅವರೇ, ಯಡಿಯೂರಪ್ಪನ ಮಗ ಅನ್ನೋದು ಯಾವುದೋ ಕಾಲಕ್ಕೆ ಹೋಯ್ತು. ನೀವೇನು ಮಾಡೋಕ್ಕಾಗಲ್ಲ. ನಾನಿವತ್ತು ಒತ್ತಿ ಹೇಳ್ತೀನಿ, ಈ 8 ಜನ ಅಯೋಗ್ಯಗಳನ್ನ ನೀವು ಹೊರಗಡೆ ಇಡ್ಲಿಲ್ಲ ಅಂದ್ರೆ, ಅವ್ರನ್ನ ದೂರ ಸರಿಸಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಿ ಕಟ್ಟುದು ಅವರೇ.
ಮೊದಲಾಗಿ ನೈಸ್ ರುದ್ರೇಶ, ತಮ್ಮೇಶ್ ಗೌಡ, ಪ್ರೀತಮ್ ಗೌಡ. ಸಣ್ಣ ತಣ್ಣಿಕೇರಿ ಯಾರ್ರಿ ಅವನು? ಸಣ್ಣ ತಣ್ಣಿಕೇರಿ ಯಾವನವನು? ಯೋಚನೆ ಮಾಡಿ. ತಮ್ಮೇಶ್ ಗೌಡ ಯಾವನು? ಪ್ರೀತಮ್ ಗೌಡ ಯಾವನು ಹೇಳ್ರಿ? ಪ್ರೀತಮ್ ಗೌಡ್ಗಿಂತ ಸೀನಿಯರ್ ನಾನು ಬಿಜೆಪಿಲಿ. ಏನ್ ಕೊಟ್ಟಿದ್ದಾರೆ ನಮ್ಗ? ನಿಮ್ಮ ಅಪ್ಪ CM ಆದಾಗ ನೀನ್ ಏನೇನು ಮಾಡಿದೆ ಆಡಳಿತನ? ನಮ್ಗೆ ಸ್ಪಂದಿಸ್ತೀಯಾ? ನಮ್ಮ ಸಮಾಜದವ್ರನ್ನ ಎಲ್ಲರೂ ಒಂದು ಕೆಲಸಕ್ಕೆ ಸೇರಿಸ್ತೀನಿ. ನೀನು ಏನ್ ಮಾಡಿದೆ ಹೇಳಿ. GS ಬಸವರಾಜ್ ಕೆಲಸ ಸೇವೆ ಮಾಡಿದ್ರು ಯಾರು? ಗುಬ್ಬಿ ನಮ್ಮ ಇವರು ಪ್ರಕಾಶ್ ಅವರು, ನಿಟ್ಟೂರವರು. ನಿಮ್ಗೆ ಎಷ್ಟು ಮಾಡಿದ್ರು? ಸೋಮಣ್ಣಂಗೆ ಮಾಡಿದ್ರು. ಅವ್ರು ಎಲ್ಲಾರ್ಗೂ ಮಾಡ್ತಾರೆ. ಅಂಥವ್ರನ್ನ ಇದು ಮಾಡಿಲ್ಲ ನೀವು. ನಾ ಕೊನೆಯದಾಗಿ ಹೇಳ್ತೀನಿ, ಇನ್ನೂ ಒಂದ್ಸರಿ ಒತ್ತಿ ಹೇಳ್ತೀನಿ. ಈ ಅಯೋಗ್ಯ ನನ್ನ ಮಕ್ಕಳನ್ನ ನೀವು ಹೊರಗಡೆ ಇಡ್ಲಿಲ್ಲ ಅಂದ್ರೆ ವಿಜೇಂದ್ರ, ನಿನಗೆ ಸಮಾಧಿ ಮತ್ತು ಗೋರಿ ಕಟ್ಟುದು ಅವ್ರೆ. ಇನ್ನು ಆಮೇಲೆ ಏನ್ ಮಾಡ್ಕೊಳ್ತೀಯ ಯೋಚನೆ ಮಾಡು. ರಾಜ್ಯಾಧ್ಯಕ್ಷನಲ್ಲಿ ನೀನೇ ಮುಂದುವರಿಬಹುದು, ಆದರೆ ನೆಮ್ಮದಿಯಾಗಿ ಇರೋಕ್ ನೀನ್ ಬಿಡಲ್ಲ. ಇವರು ರೆಬಲ್ ಟೀಮ್ ನೀನ್ ಬಿಡಲ್ಲ. ಅದಕ್ಕೋಸ್ಕರ ಇವ್ರನ್ನ ಹೊರಕ್ಕಿಟ್ಟು ಹಿರಿಯರು ಕಿರಿಯರು ಅನ್ಕೊಂಡು ಹಿರಿಯರ ಹತ್ರ ಸಮಾಧಾನ ಮಾತಾಡ್ಕೊಂಡು ಕಿರಿಯರಾಗ್ಲಿ ಯಾರು ಮಾಡಿ, ನೀವು ಯಾರ್ಯಾರನ್ನ ಇಷ್ಟ ಬಂದ್ರೆ ಅಧ್ಯಕ್ಷ ಮಾಡ್ಕೊಂಡ್ರೆ ಜಿಲ್ಲಾಧ್ಯಕ್ಷನ ನಿಮ್ ಸಪೋರ್ಟ್ ಎಲ್ಲಿ ಮಾಡ್ತಾರ್ರಿ ಸ್ವಾಮಿ? ಸಪೋರ್ಟ್ ಯಾರು ಕೊಡ್ತಾರೆ? ಕಾರ್ಯಕರ್ತರು ನಡ್ಗೋಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತೀನಿ, ಯಡಿಯೂರಪ್ಪನವ್ರ ಕಾಲ ಇದ್ದಂಗಿಲ್ಲ. ನಿನ್ ಕಾಲ ಚೇಂಜ್ ಆಗಿದೆ. ನಿನ್ ಸಮಾಧಿ ಕಟ್ಟಕ್ಕೆ ಇವರೇ ಇದ್ದಾರೆ. ಯಾರು? ನೈಸ್ ರುದ್ರೇಶ, ಪ್ರೀತಮ್ ಗೌಡ, ತಮ್ಮೇಶ್ ಗೌಡ, ಸಣ್ಣ ತಣ್ಣಿಕೇರಿ, ಇವರೇ ನಿನಗೆ ಸಮಾಧಿ ಕಟ್ಟಕ್ಕೆ ಕರೆಕ್ಟಾಗಿ ರೆಡಿ ಆಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ನೀನು ಅವ್ರನ್ನ ದೂರ ಇರಿಸೆ. ನೀನು ಅಧ್ಯಕ್ಷ ಇಲ್ಲ ಅಂದ್ರೆ ತುಂಬಾ ಕಷ್ಟವಾಗುತ್ತೆ. ನಾನು ಈ ಮೂಲಕ ನಿನಗೆ ನಾನು ಖಂಡಿತವಾಗಿ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ದು ಸ್ವಲ್ಪ ಹಿತ್ತಾಳೆ ಕಿವಿ ಇರ್ಬೋದು. ನಾವು ಸ್ವಲ್ಪ ಕ್ಲೀನಾಗಿ ಒಳ್ಳೆ ಕಿವಿ ಇಟ್ಕೊಂಡು ಅಧಿಕಾರ ಮಾಡು. ಒಳ್ಳೇದಾಗ್ಬೋದು, ಇಲ್ಲ ಅಂತಲ್ಲ. ಇವ್ರನ್ನ ದೂರ ಇಟ್ರೆ ನಿನಗೆ ಜಯಶಾಲಿ ಸಿಗುತ್ತೆ, ಇಲ್ಲ ಅಂದ್ರೆ ನಿನಗೆ ಮೈನಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಾ ಮುಗಿಸ್ತೀನಿ. ನಾನು ಒಬ್ಬ ನಂಜುಂಡ ಸ್ವಾಮಿ.